ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಗೈಸ್, ಇವತ್ತು ನನ್ನ ತಂಗಿ ಬರ್ಡೇ. ಸೊ ನಾವೆಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದು ವೆನ್ಯೂಗೆ ಹೋಗ್ತಾ ಇದ್ದೀವಿ. ಸೊ ಫಸ್ಟು ನಾನು ಔಟ್ಫಿಟ್ನ ತೋರಿಸ್ತೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ಒಂದು ನಿಮಿಷ, ಪ್ಯಾಂಟ್ ಕಾಣ್ತಿಲ್ಲ ನಿಮಗೆ. ಇದು ಪ್ಯಾಂಟ್. ಓಕೆ. ಆ್ಯಂಡ್ ಒಂದು ದುಪ್ಪಟ್ಟ ಇದೆ. ದಿಸ್ ಇಸ್ ದುಪ್ಪಟ್ಟ. ಓಕೆ, ಈಗ ನಾನು ಫೇಸ್ಗೇನು ಮಾಡ್ಕೊಂಡಿಲ್ಲ ಮೇಕಪ್ಪು, ಅದಕ್ಕೆ ಈಗ ಫಸ್ಟಿಂದ ರೆಡಿ ಆಗಬೇಡ. ರೆಡಿ ಆಗೋದು. ಸೊ ದಿಸ್ ಇಸ್ ಗೆಟ್ ರೆಡಿ ವಿತ್ ಮೀ ಬ್ಲಾಗು ಆಗುತ್ತೆ ಅಂತ ಎಲ್ಲ ಒಂದು ಫೇಸ್ ಏನೇನು ಹಚ್ಕೋಬೇಕು ಅವೆಲ್ಲ ಇದ್ರೊಳಗೆ ಇಟ್ಟಿದ್ದೀನಿ. ಸೊ ಇದು ಮಾಯ್ಶ್ಚರೈಸರ್. ಫಸ್ಟ್ ನಾನು ಮಾಯ್ಶ್ಚರೈಸರ್ ಹಚ್ಕೋತಾ ಇದ್ದೀನಿ. ಯಾವುದು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆಫರಲ್ಲಿ ತಗೊಂಡಿದ್ದು. ಇವೆಲ್ಲ ನಾನು ಹಚ್ಕೊತಾ ಇರಲಿಲ್ಲ, ಎಲ್ಲರೂ ಹಚ್ಕೊಳಕ್ಕೆ ಶುರು ಮಾಡಿದ್ಮೇಲಿಂದ ನಾನು ಹಚ್ಕೊತಾ ಇದ್ದೀನಿ. ನಾನು ಕ್ರೀಮ್ ಹಚ್ಕೊಳ್ಳೋದು ದೊಡ್ಡ ವಿಷಯ ಆಗಿತ್ತು, ಬಟ್ ನಾನು ಸ್ವಲ್ಪ ಚೇಂಜ್ ಆಗೋಣ ಅಂತ ನಾನು ಇವೆಲ್ಲ ಹಚ್ಕೊಳ್ತಾ ಇದ್ದೀನಿ. ನೋಡೋಣ, ನನ್ನ ಸ್ಕಿನ್ನಿನ ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸ್ತಿಲ್ಲ ಹಚ್ಕೊಂಡ್ಮೇಲೆ. ಪರವಾಗಿಲ್ಲ, ಅಂದರೆ ಒಂಥರ ಒಡೆದೋದಂಗೆ ಆಗ್ತಿತ್ತಲ್ಲ, ಅದಕ್ಕಿಂತ ಇದೆಷ್ಟು ಪರವಾಗಿಲ್ಲ. ನನ್ನ ಪಾಪು ಬಂದ ನೋಡಿ. ನನಗೆ ಆಲ್ರೆಡಿ ನಿದ್ದೆನೂ ಬರ್ತಿದೆ, ಒಂದು ಸ್ನಾನ ಆಗಿದೆ, ನಿದ್ದೆ ಬರ್ತಿದೆ, ಹೊಟ್ಟೆ ಹಸ್ತಿದೆ. ಅದಕ್ಕೆ ಅಮ್ಮ ಅಮ್ಮ ಅಂತವನೇ. ಹೌದಾ? ಬರ್ತೀನಿ ಕಂದ. ಗೈಸ್, ಬಂದೆ. ಏನು ಗೊತ್ತಾ, 10 ನಿಮಿಷ ಟೈಮ್ ಇರೋದು. 4 o'clock ಹೇಳಿರೋದು, 10 ನಿಮಿಷ ಟೈಮ್ ಇರೋದು. ಸೊ ನೋ ಗೆಟ್ ರೆಡಿ ವಿತ್ ಮೀ ಟುಡೇ. ಮದರ್ಸ್ ಲೈಫೇ ಇಷ್ಟು ಅನಿಸುತ್ತೆ, ಏನು ಮಾಡ್ಕೊಳಕ್ಕೂ ಟೈಮ್ ಇಲ್ಲ. ಒಂಚೂರು ಸನ್ಸ್ಕ್ರೀನ್ ಹಚ್ಕೊಂಡ್ಬಿಡ್ತೀನಿ, ಏನೂ ಟೈಮ್ ಇಲ್ಲ ನನಗೆ ಇವಾಗ. ಪಾಪುಗೆ ಊಟ ಮಾಡ್ಸೋಕ್ಕೆ ಇಷ್ಟೊತ್ತಾಗೋಯ್ತು. ಅವ್ನು ಊಟನೇ ಮಾಡಲೇ ಇಲ್ಲ, ಬರೀ ಆಟ ಆಡ್ದ. ನಮ್ಮ ಹಣೆ ಬರನೇ ಹೆಚ್ಚಾಗೋಯ್ತು. ಒಂಚೂರು ರೆಡಿ ಆಗೋಣ ಅಂತಂದ್ರೆ ರೆಡಿ ಆಗೋಗೂ ಟೈಮ್ ಇಲ್ಲ. ನಾನೊಂದೇನೋ ಬ್ಲಾಗ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತೀನಿ. ತಂದು ಇಷ್ಟು ಸಿಕ್ಕಾಗಿರ್ತದೆ. ಓಕೆ, ಇದೆಂತ ಪೆನ್ಸಿಲ್ ತರಿಸಿದ್ದೀನೋ ಗೊತ್ತಿಲ್ಲ, ಹತ್ತದೇ ಇಲ್ಲ ನೋಡು, ಹತ್ಕೊಳ್ಳೋದೇ ಇರೋದು. ನನ್ನ ಮಗನ ಪೆನ್ಸಿಲೇ ಬರೋಲ್ಲ. ಜಸ್ಟ್ ಶುಗರ್ ಲಿಪ್ ಬಾಮ್. ಚೆಂಟಿಗೆ ಯಾವುದು ಬರ್ತಾ ಇಲ್ಲ, ಇದು ಸ್ಟಿಕ್ಕರ್ ಕಿತ್ತೋಗ್ತೈತೆ. ಓಕೆ, ಚೆನ್ನಾಗಿದ್ದೀರಾ? ಸಾಕು, ಇನಫ್ ಇಸ್ ಇನಫ್. ದುಪ್ಪಟ್ಟಾನು ಒಂದು ಪಿನ್ ಮಾಡಿಬಿಡ್ತೀನಿ, ಹಿಂಗೆ ಮಾಡ್ಕೋತೀನಿ. ಯಾಕಂದರೆ ಅದು ಸಿಂಗಲ್ ಫೋಲ್ಡ್ ಅಂತಂದರೆ ಸಖತ್ತು ಅಗಲ ಚೆನ್ನಾಗಿ ಕಾಣಲ್ಲ, ಇದು ಪರವಾಗಿಲ್ಲ. ಗೈಸ್, ಆ್ಯಕ್ಚುಲಿ ಈ ಡ್ರೆಸ್ಸಿಗೆಲ್ಲ ಇದು ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೊಂಡಿರೋದು. ಹಂಗಾಗಿ ನಾನು XXL ತೊಗೊಂಡಿದ್ದೆ. ಈಗ ಇದು ಲೂಸ್ ಅಂತ ಅನಿಸ್ತಿದೆ. ಸ್ಟಿಚ್ ಮಾಡ್ಸೋಕ್ಕೂ ಟೈಮ್ ಇಲ್ಲ ನನಗೆ. ಆ್ಯಕ್ಚುಲಿ ಟೈಮ್ ಇರುತ್ತೆ, ಒಂದೊಂದ್ಸಲಿ ಮಾಡಿಸ್ಬೇಕು ಅನ್ನೋದು ಮರ್ತೋಗಿರುತ್ತೆ ಸ್ವಲ್ಪ. ಅಷ್ಟೆಲ್ಲ ನನಗೆ ಈಗ ಯಾರೋ ಹೋಗ್ತೀವಿ ಅಂತಂದರೆ ಫಸ್ಟ್ ರೆಡಿ ಆಗಬೇಕು, ಅವೆಲ್ಲ ತಲೆಲಿರಲ್ಲ. ಇನ್ಮೇಲೆ ಅದು ಒಂಚೂರು ಕಲ್ತ್ಕೊಳ್ಬೇಕು. ಓಕೆ ಗೈಸ್, ಕಾಲ್ ಬರ್ತಾ ಇದೆ. ರೆಡಿ, ನಾನು ರೆಡಿ. ಮೋನಿನ ರೆಡಿನಾ? ಮೋನಿನ ರೆಡಿ ಅಂತೆ. ಓಕೆ, ಕಮ್ ಆನ್, ಲೆಟ್ಸ್ ಕಮ್. ಮಿನ್ನಿನೂ ರೆಡಿ ಅಂತೆ. ಈಗ ಹೊರಡೋಣ. ಆಯ್ತು, ರೆಡಿ, ನಾನು ಬರ್ತಾ ಇದ್ದೀವಿ. ನೀವು ಹೊರಟು ಬನ್ನಿ, ನಾವು ಹೊರಟು ಬರ್ತೀವಿ. ಸರಿ, ಬಾಯ್. ಗೈಸ್, ಹೋಗೋಣ. ಗೈಸ್, ನಾವು ವೆನ್ಯೂಗೆ ಬಂದಿದ್ದೀವಿ. ಸೂಕ್ಷ್ಮ ಮತ್ತು ಫ್ರೆಗಿನತೆ. ಬಟ್ ಚಿನ್ನಿ ಇನ್ನೂ ಬಂದಿಲ್ಲ. ಚಿನ್ನಿ ಇನ್ನೂ ಬರಬೇಕು. ಚಿನ್ನಿ, ನವೀನು, ಪಾಪ ಇಬ್ಬರು ಮಕ್ಕಳು ಆನ್ ದಿ ವೇ ಬರ್ತಾ ಇದ್ದಾರೆ. ನಾವೇ ಬೇಗ ಬಂದ್ವಿ. ಸರ್ಪ್ರೈಸ್ ಅವ್ರಿಗೆ ಸರ್ಪ್ರೈಸ್. ಪಾಪು ಬನ್ನಿ, ಅಲ್ಲಿಗೆ ಬಂದಿದೆ ಕಂಡ.
ಚಿನಿ ಹೆಂಗ ಅನಿಸ್ತು? ಸೂಪರ್ ಆಗಿತ್ತು. ನೈಸ್ ಡೆಕೋರೇಷನ್, ತುಂಬಾ ಚೆನ್ನಾಗಿ ಅನ್ನಿಸ್ತು. ಸ್ಪೆಷಲ್ ಫೀಲ್ ಆಯ್ತಾ ನಿನಗೆ? ತುಂಬಾ ಸ್ಪೆಷಲ್ ಫೀಲ್ ಆಯ್ತು. ಖುಷಿ ಆಯ್ತಾ? ಮಿನಿ ನಿನಗೆ ಚೆನ್ನಾಗಿತ್ತಾ? ಮಿನಿ ಅವಳು ತಿನ್ನೋದ್ರಲ್ಲಿ ತುಂಬಾ ಬಿಸಿ ಇದ್ದಾಳೆ, ಮಾತಾಡ್ಸ್ಬೇಡಿ. ನವೀನ್ ಅವರಂತೂ ಸಿಗ್ಲೇ ಇಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಮಿಸ್ ಮಾಡ್ಕೋತಾ ಇದಾರೆ, ನವೀನ್ ಇಲ್ಲ ಅಂತ. ಎಲ್ಲಿ ನಿಮ್ಮ ಬಾಬಾ ಅವರು ಕಾಣ್ತಾನೆ ಇಲ್ಲ ಅಂತ. ಇಲ್ಲಿ ಬಂದಿದೀವಲ್ಲ ಇವತ್ತು, ಬರ್ಡೇಗೆ ಜೊತೆಲೆ ಬಂದಿದೀವಿ, ಅಪರೂಪಕ್ಕೆ ಖುಷಿಯಿಂದ ಬಂದಿದೀವಿ. ಅಕ್ಕ ಬರ್ಡೇ ಗಿಫ್ಟ್ ತುಂಬಾ ಖುಷಿ ಪಟ್ಟಿದ್ದಾಳೆ. ಇನ್ನು ನಾನು ಹೇಳ್ತಿ ಅವಳ ಮುಖದಲ್ಲಿ ನಗುನೇ ನೋಡೋದೊಂದು ಖುಷಿ ಇವತ್ತು. ಇನ್ನು ನನ್ನ ದೊಡ್ಡ ಮಗಳು ಕೇಕ್ ತಿನ್ನೋದ್ರಲ್ಲಿ ತುಂಬಾ ಬಿಸಿ ಆಗೋಳೆ. ನನ್ ಮಗ ಮಾತ್ರ ಬಿಡ್ತಾ ಇಲ್ಲ. ನನ್ ಮಗಳನ್ನ ಕೊಡು ಅಂತ ಬರ್ತಾವಳೆ, ಅವ್ರ ಅಮ್ಮ ಕೊಡಿಸಕ್ ಬಿಡ್ತಾ ಇಲ್ಲ. ಈಗ ಅವ್ನ್ ಕೇಕ್ಕಿಂತ ಇಲ್ಲಿ ಸರ್ಕಸ್ ಮಾಡ್ಬೇಕಲ್ಲ, ಅದೇ ಕಂಡ್ರೆ ಈಗ ನನ್ ಮುಖ ನೋಡಿ ಅಳ್ತಾನೆ. ನೋಡಿ ಫ್ರೆಂಡ್ಸ್, ನೋಡಿ ಈಗ ನೋಡಿದ್ರ ಚಿಕ್ಕಪ್ಪನ ಹತ್ರ ಕೂತ್ಕೊಂಡು ಅಳ್ತಾನೆ. ಈಗ ಯಾಕಂತ ಕೂತ್ಕೊಳ್ಳಲೆ ನೋಡಿ ಮಾಡ್ತಾ ಇದ್ದಾನೆ. ಚಿಕ್ಕಪ್ಪನ್ ನೋಡಿ ಭಯ ಪಟ್ಟಳು. ನೋಡಿದ್ರ ನಾನು ಹೇಳಿದ್ನಲ್ಲ, ನಾನು ನೋಡಿ ಚಿಕ್ಕಪ್ಪನ್ ನೋಡಿದ್ರೆ ಅಳ್ತಾನೆ ಅಂತ. ಹಿಂಗೇನೆ ನೋಡ ಏನ್ ಮಾಡ್ತಾನೆ ಅಂತ. ಆಮ್ ಬೇಕಂತ ನಿನ್ಗೆ. ನನ್ನ ಬಿಟ್ಬಿಡಿ, ಮೊದ್ಲು ನಾನು ನಮ್ಮ ಅಪ್ಪನ ಹತ್ರ ಹೋಯ್ತೀನಿ ಅಂತ ಇದ್ದಾನೆ. ದಯವಿಟ್ಟು ತಗೋಬೇಕು ಇವನ್ನ. ಬನ್ನಿ ಬನ್ನಿ ಬನ್ನಿ. ಈಗ ಖುಷಿ ತಗೊಳ್ಳಿ, ಆಟಾಡ್ರಿ. ಅಪ್ಪನ ಹತ್ರ ಹೋದಕ್ಕೆ ಈಗ ಆವಾಜ ಆಗ್ತಾವನ ಮಗ. ಖುಷಿ. ನವೀನ್ಗೆ ಏನ್ ಅನ್ಸ್ತು? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಹೌದಾ? ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಕೇಕು ತುಂಬಾ ಚೆನ್ನಾಗಿದೆ. ಕೇಕ್ ಟೇಸ್ಟ್ ಹೆಂಗಿದೆ? ಸೂಪರ್ ಆಗಿದೆ. ಡೆಕೋರೇಷನ್ ತುಂಬಾ ಚೆನ್ನಾಗಿದೆ. ಏನ್ ಕೇಕ್ ಇದು? ಫ್ಲೇವರು ಸ್ಟೆಪ್ ಏನಿಲ್ಲ ಅಂತ ಏನಿಲ್ಲ, ತುಂಬಾ ಚೆನ್ನಾಗಿದೆ. ನನ್ನ ಮಗಳು ಸಾಕಾಗಿದೆ ಅಂದ್ಮೇಲೆ ತುಂಬಾ ಚೆನ್ನಾಗಿದೆ. ನವೀನ್ ಕಡೆಯಿಂದ ಫುಲ್ ಖುಷಿಗೆ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಇವಾಗ. ನಾವು ಬಂದು ಕೂತಿದ್ದೀನಿ, ಒಳಗೊಳಗೆ ಬೇಜಾರಾಗಿದೆ. ಈಗ ಅವರೇ ಹೋಗಿ ಈಗ ನಾನಿ ಬರ್ಡೇಗೆ ಭರತ್ ಅವ್ರ ಕಡೆಯಿಂದ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಬರ್ಲಿ ಎಲ್ಲಾನು ಕೇಳಿ ಕೊನೆಗೆ ಯಾರು ಮಾಡಲ್ಲ ಅಂತ ಈಗ ಬರ್ಡೇ ಗರ್ಲಿಂದ ಶುರು ಆಗ್ಲಿ. ಮಾಡಿ ಚೆನ್ನಾಗಿರುತ್ತೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಎಂಜಾಯ್ ಮಾಡ್ತೀವಿ. ಕಂದ ಮೋನಿ ಮಾಡ್ತಾಳೆ. ನಮ್ಮ ಮೋನಿ ಡ್ಯಾನ್ಸ್ ಮಾಡ್ತಾಳೆ. ಏನ್ ಗೊತ್ತಾ ಸ್ಪೆಷಲ್ ಇವತ್ತು ನನ್ನ ಮಗಳು ಕಿವಿ ಚೀಚಿಸ್ಕೊಂಡಾಳೆ ನೋಡಿ. ಅವ್ರ ಅಮ್ಮನ ಬರ್ಡೇ ದಿನ ಇವಳು ಕಿವಿ ಚೀಸ್ಕೊಂಡ್ ಬಂದವಳೆ. ಆಮೇಲೆ ಅವ್ರ ಅಮ್ಮನೂ ಚುಚ್ಚಿಸ್ಕೊಂಡಾಳೆ. ನೋವಾಗ್ಲಿಲ್ವಾ? ಸಾಕಾಗಿಲ್ಲ ನಿನಗೆ? 1-2 ಸತಿ ಚುಚ್ಚಿಸ್ಕೊಂಡಿದ್ದೆ, ಮತ್ತೆ ಇನ್ನೊಂದು ಚುಚ್ಚಿಸ್ಕೊಂಡಿದ್ಯಲ್ಲ. 3 ಇರ್ಬೇಕಂತೆ, 2 ಇರ್ಬಾರ್ದಂತೆ. ಅದಕ್ಕೆ ಯಾರಪ್ಪ ಶಾಸ್ತ್ರದೊಡ್ಡ ಹೇಳಿರೋದು ನಿನಗೆ? 2 ಇರ್ಬೇಕು, 2 ಇರ್ಬಾರ್ದು. ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ. ಆಯ್ತಾಯ್ತು. ನಿನ್ನೆ ಮೊನ್ನೆ ಒಂದು ಡಿಸ್ಕಷನ್ ಕಿವಿ ಬಗ್ಗೆ ನಡೀತು. ತಂಗಿ ಲತಾ ಅನ್ನೋರು ಮೇಲ್ಗಡೆ ಚೆನ್ನಾಗ್ ಕಾಣ್ತಿದೆ ಚಿನ್ನಿ ಅಂತ ಅಂದಿದ್ರು. ಕಾಯ್ತಾ ಇದ್ರು ಏನ್ ಮಾಡ್ಬೇಕು ಅಂತ. ಇವತ್ತು ಬರ್ಡೇ ಐತಲ್ಲ, ಗಿಫ್ಟ್ ಆಗೋಗ್ಲಿ ಅಂದ್ಬಿಟ್ಟು ಮೇಲ್ಗಡೆ ಅಲ್ಲಿ ಒಂದು ಚುಚ್ಚಿಸ್ಕೊಂಡು ಇವತ್ತು ಏನಿಲ್ಲ, ಅದಷ್ಟೇನೆ. ಇವತ್ತು ಅಪ್ಪನ ಕಡೆಯಿಂದ ಮಕ್ಕಳಿಗೆ ಮತ್ತೆ ಹೆಂಡತಿಗೆ ಒಂದು ಗಿಫ್ಟ್ ಅಷ್ಟೇ. ಹೌದಾ? ಗೈಸ್ ನೋಡಿ, ನನ್ನ ಸ್ಟಿಕ್ಕರು ಪಾಪು ಎಲ್ಲ ಬೀಳಿಸ್ಬಿಟ್ಟಿದ್ದಾನೆ. ಮತ್ತು ಇವತ್ತು ಸೆಲೆಬ್ರೇಷನ್ ಆಯಿತು. ಸೊ ಇವತ್ತು ಸೆಲೆಬ್ರೇಷನ್ ಆಯಿತು.
ಸೆಲೆಬ್ರೇಷನ್ ಇವಾಗ ಜಸ್ಟ್ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಚಿನ್ನಿ ಟ್ರೀಟ್ ಕೊಟ್ಟು ಕರ್ಕೊಂಡು ಬಂದಿದ್ದಾಳೆ ಹೋಟೆಲ್ಗೆ. ನೋಡು ಪೆಪ್ಪರ್ ಇರುತ್ತೆ ಅದರಲ್ಲಿ ಕಣ್ಣು ಹಾಕೊಂತ. ಮರ್ತೋಯ್ತಾ ಒಂದು ಸತಿ ಲಾಸ್ಟ್ ಹೋಟೆಲ್ ರೀನೋವೇಷನ್ ಮಾಡ್ಯಾರ. ನೋಡ್ತಾ ಇದ್ದೀವಿ ಇವಾಗ ಎಲ್ಲಿಗೆ ಹೋಗೋದು? ಮನೆಗೆ. ಮನೆಗೆ ಆಕ್ಚುಲಿ ಇಷ್ಟೊತ್ತು ಮೇಲೆ ನಾವು ಹೊರಗಡೆ ಬರೋದು, ಇವಾಗಲೇ ಬರೇ ಹೋಗೋದು ಅಂದ್ರೆ ಏನು ಮಾಡೋದು ಬರೇ ಹೋಗ್ಬಿಟ್ಟು. ನಾವೀಗ ಮನೆ ಹೋಗ್ತಾ ಇದೀವಿ. ಬನ್ನಿ, ಬಾಯ್ ಬಾಯ್. ನೀವು ನಾವು ಮನೆಗೆ ಹೋಗೋದಾ? ಬಿಡು. ಮನೆಗೆ ಬಂದ್ವಿ, ಚಿನ್ನಿನೂ ಬಂದ್ಲು ಗೈಸ್. ಮನೆಗೆ ಬಂದ್ವಿ, ಚಿನ್ನಿನೂ ಬಂದ್ಲು, ಮಕ್ಕಳು ಇಬ್ರು ಬಂದಿದ್ದಾರೆ. ಒಬ್ಳು ಜೋಳಿಲಿದ್ದಾಳೆ, ಇನ್ನೊಬ್ಬ ಮಲ್ಕೊಂಡಿದ್ದಾನೆ. ಆ್ಯಂಡ್ ಇವಾಗ ನಾವೇನಾದ್ರು ಆಟ ಆಡೋಣ, ಅದೇ ಚಾಲೆಂಜ್ ಮಾಡೋಣ ಅಂತ ಇಬ್ರು. ಅಂದರೆ ನವೀನ್ ಕೆಲಸ ಇದೆ, ಅದಕ್ಕೆ ಅವಳೊಬ್ಳೇ ಇರ್ಬೇಕಲ್ವ ಮನೇಲಿ. ಅಂದರೆ 3 ಜನ ಮಕ್ಳ ಜೊತೆ, ಇಬ್ರು ಮಕ್ಳ ಜೊತೆ 3 ಜನ ಇರ್ಬೇಕಲ್ವಾ, ಅದಕ್ಕೋಸ್ಕರ ನಮ್ಮ ಜೊತೆ ಇಲ್ಲಿ ಸ್ವಲ್ಪ ಹೊತ್ತು ನಾವು ಎಂಜಾಯ್ ಮಾಡ್ಬಿಟ್ಟು ಆಮೇಲೆ ಸಂಜೆ ಬಂದು ನವೀನ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಹಂಗಾಗಿ ನಾವೇನಾದ್ರೂ ಆಟ ಆಡೋಣ ಅಂತ ಕರ್ಕೊಂಡು ಬಂದ್ವಿ. ನೋಡೋದೆಲ್ಲ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ. ಆ್ಯಂಡ್ ಬೆಲ್ ಐಕಾನ್ ಒತ್ತಿ, ಸೊ ದ್ಯಾಟ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಬಾಯ್.